ಹಲೋ, ಎಲ್ರಿಗೂ ಕಡಲ ತರಂಗ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಊರಲ್ಲಿ ಅಂದ್ರೆ ನಮ್ಮನೆ ಮುಂದೆ ಇರುವಂತಹ ಒಂದು ಹಿಡನ್ ಫಾಲ್ಸ್ ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಪುಟ್ಟದಾದ ಜರಿನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಲ್ಲ, ನಾವು ಗೈಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ರೋಡ್ ಇದೆ, ರೋಡ್ ನ ದಾಟ್ಬಿಟ್ಟು ಹೋಗ್ಬೇಕು ಬೆಟ್ಟಕ್ಕೆ. ಅವೇನು ಬಂದಿದ್ದಾಳೆ ನೋಡಿ ನಮ್ ಜೊತೆ. ಕಾಡಿಗೆ ಹಾನಿ ಮಾಡಬಾರ್ದು, ಕಾಡೊಳಗೆ ಹೋದ್ರೆ ಅಲ್ವಾ. ಎಸ್, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಅದಕ್ಕೇನೆ ಆಯ್ತು. ಆಲ್ರೆಡಿ ನಮ್ಗೆ ಎನರ್ಜಿ ಬಾಳ್ ಕಡಿಮೆ ಇದೆ. ವೇಗದ ಎನರ್ಜಿ ಈಗೂ ಇದು. ನಂಗೆ ಆಲ್ರೆಡಿ ಶಕ್ತಿ ಕಮ್ಮಿ ಆಯ್ತವೆ. ನೋಡಿ ಬೆವರು ಬಂದ್ ಹೋಯ್ತು ಆಲ್ರೆಡಿ. ಬರುತ್ತನ ಹೊತ್ತಿಗೋಗುದಿಲ್ಲ, ಅರ್ಧ ಹೊತ್ನಲ್ಲ ನಿಮ್ಮದೆ. ಅರ್ಧ ದಾರಿನೂ ಬರಲ್ಲ, ಆಗ್ಲೇ ಸುಸ್ತಾಗೋಯ್ತು. ಮಸ್ತ್ ಆಗ್ತದಲ್ಲ ಬೆಟ್ಟಕ್ಕೆ ಬರೋದು. ನಿಮ್ಗೆ ಮಸ್ತ್ ಆದ್ರೆ ನಂಗೆಲ್ಲ ಮಸ್ತ್ ಆಗುದಿಲ್ಲ, ಸಾಕಾಗ್ತಿಲ್ಲ. ನೀ ಡೈಲಿ ಬರ್ತೀಯಲ್ಲ, ನಿಂಗೆ ಮಸ್ತ್ ಆಗುಲ್ಲ. ನಾ ಅಪರೂಪಕ್ಕೆ ಬರೋಳಗೆ ಮಸ್ತ್ ಆಗ್ತಿದೆ. ಎಸ್, ನಾವು ಬಂದು ರೀಚ್ ಆದ್ವಿ ಫಾಲ್ಸಿಗೆ. ಬಂಡೆ ನೀವು ಹಿಡ್ಕೊಳ್ಳಿ, ಬೇಡ ನನ್ನ ಹಿಡ್ಕೊಂಡು ಬೇಡ. ಈಗ ನೀರಲ್ಲೇ ಬಾ, ನೀರಲ್ಲಿ. ವಾವ್, ನೀರ ಜಾರುದಿಲ್ಲ, ಮಜಾ ಆಗ್ತಿದೆ. ಅಪರೂಪಕ್ಕೆ ಬೆಟ್ಟದಲ್ಲಿ ಅಲ್ಲ ಈ ತರ ಟ್ರೆಕ್ಕಿಂಗ್ ಎಲ್ಲ ಬರ್ತಾ ಇರ್ಬೇಕು. ಚೆನ್ನಾಗ್ ಅನ್ಸುತ್ತೆ, ಮನ್ಸಿಗೆ ಬಾಳ ಖುಷಿ ಆಗ್ತಿದೆ. ಎಷ್ಟು ಕ್ಲೀನ್ ಇದೆ ನೀರು ಗೊತ್ತಾ. ಈಗ ಹತ್ತಿದ್ದೀರಾ ನಾನ? ನೀರಂತೂ ಫುಲ್ ಕ್ಲೀನ್ ಇದೆ. ನಿಧಾನವಾಗಿ ನಡಿಬೇಕು, ಕಲ್ ಮೇಲೆ ಕಲ್ ಜಾರ್ತೆ ಇದೆ. ಇನ್ನು ನೀರಲ್ಲೇ ಬರ, ನೀರಲ್ಲಿ. ಹಾ, ನೀರಲ್ಲಿ ಬಂದ್ರೆ ಜಾರೋದಿಲ್ಲ. ನೀರಲ್ಲಿ ಜಾರುದಿಲ್ಲ, ನೀರಲ್ಲಿ. ಒಳ್ಳೆ ಒಳ್ಳೆ ಟ್ರಿಕ್ಸ್ ಗೊತ್ತಿದೆ ಅವೆಗೆ. ಏನಿದು ನೀರು ಅಲ್ಲ, ಇದೇನು? ಹಾ, ಇದು ಒಂದು ಅಣಬೆನೆ ಅಂತೆ ನೋಡಿ. ಮರದ ಅಣಬೆ ಎಷ್ಟು ದೊಡ್ಡದಾಗಿ ಬಿಟ್ಕೊಬಿಟ್ಟಿದೆ. ಕಾಡು ಎಷ್ಟು ಚೆನ್ನಾಗಿದೆ. ನೋಡಿ, ಇದು ಆಕ್ಚುಲಿ ತುಂಬಾ ಫ್ರೆಶ್ ವಾಟರ್. ಇದು ಹರಿದು ಬರಬೇಕಾದ್ರೆ ನೋಡಿ, ಎಲ್ಲ ಗಿಡ ಮೂಲಿಕೆಗಳು, ಐ ಮೀನ್ ಗಿಡದ ಬೇರುಗಳ ಮೂಲಕ ಹರಿದು ಬಂದು ಇದೊಂಥರ ಔಷಧೀಯ ಗುಣವನ್ನು ಹೊಂದಿರ್ತದೆ. ನೀವು ಒಮ್ಮೆ ಈ ಥರ ಬಂದಾಗ ಈ ನೀರನ್ನು ಕೂಡ ನೀವು ಕುಡಿಬೋದು. ಕುಡಿದ್ರೆ ನಿಮಗೆ ಒಂಥರ ನ್ಯಾಚುರಲ್ ಆಗಿರುವಂಥ ವೈಟಮಿನ್ಸ್, ಮಿನರಲ್ಸ್ ಏನೇನಿದೆ ನೀರಲ್ಲಿ ಇವೆಲ್ಲ ಇದರಲ್ಲಿ ಇರುತ್ತೆ. ಸ್ಟೋನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ತುಂಬಾ ವರ್ಷಗಳಲ್ಲಿ ಮಳೆ ನೀರು ಇದ್ರ ಮೇಲೆ ಬಿದ್ದು ಬಿದ್ದು ಹರ್ಕೊಂಡು ಹೋಗಿ 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 ಸೌದು ಈ ತರ ಶೇಪಿಗೆ ಬಂದಿರುತ್ತೆ ಈ ಕಲ್ಲುಗಳು. ಈ ನಮ್ಮ ಬೆಂಗಳೂರು ಕಡೆ ಎಲ್ಲ ಇಂಥ ಕಲ್ಲುಗಳಿಗೆ ಪೇಂಟ್ ಮಾಡಿ ಡೆಕೋರೇಟಿವ್ ಸ್ಟೋನ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಈ ತರ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ. ಈ ಗಿಡ ಇದೆಯಲ್ಲ, ಅರಿಶಿನ ಎಲೆ ಇದೆಯಲ್ಲ, ಅದೇ ಸೇಮ್ ಅದೇ ತರ ಇರುತ್ತೆ. ಇದನ್ನು ಸಹ ನಾವು ಏನಂತಾರೆ, ಅದು ಅರಿಶಿನ ಎಲೆ ಪತ್ತೋಳೆ ಅಂತೀವಲ್ಲ, ಸೇಮ್ ಅದ್ರ ಬದಲು ಇದನ್ನ ಯೂಸ್ ಮಾಡ್ಬೋದು. ಸ್ಮೆಲ್ ಅಂತೂ ಸೂಪರ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಎಸ್ ಗೈಸ್, ನಾನು ಮೀನೂಟದ ಅಡಿಗೆ ಮಾಡಿದ್ನಲ್ಲ ಲಾಕ್ಸ್ ಅಲ್ಲಿ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ನೋಡಿ, ನೆನಪಿದೆಯಾ ನಿಮ್ಗೆ? ಲೈಕ್ ಜಮ್ಮನ್ಕಾಯಿ ಅಂತ ಹೇಳಿ, ಅದ್ರದ್ದೇ ಮರ ನೋಡಿ ಇದು. ವಾವ್, ಹೆಂಗಿದೆ ಅಲ್ಲ ನೋಡಿ, ಇದ್ರದ್ದು ಟೆಕ್ಸ್ಚರ್ ಹೆಂಗಿದೆ ನೋಡಿದ್ರೆ ಭಯ ಆಗತ್ತೆ. ನೋಡಿ, ಇಲ್ಲೊಂದು ಅಡ್ಡ ಮರ ಬಿದ್ಬಿಟ್ಟು ಒಳ್ಳೆ ಬ್ರಿಡ್ಜ್ ತರ ಆಗಿದೆ. ಎಸ್,
ವಾವ್, ಇಲ್ಲಿ ನೋಡು ಹೇಗಿದೆ ಇದು. ಕಲ್ಲು ಒಳ್ಳೆ ಮಣ್ಣಿನ ತರ ಇದೆ. ಐ ಥಿಂಕ್ ನೋಡಿ ಬ್ರೇಕ್ ಆಗ್ತಿದೆ ಇದು. ಎಸ್, ನನ್ನ ಫೇವ್ರೆಟ್ ಹಣ್ಣಿನ ಗಿಡ. ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಹಣ್ಣಿನ ಗಿಡ. ಅಲ್ಲಿ ನೋಡಿ ಅವನ್ ಸರ್ಕಸ್ ಮಾಡ್ತಿದ್ದಾನೆ. ವಾವ್, ಎಷ್ಟು ಕೋಲ್ಡ್ ಇದೆ ನೀರಂದ್ರೆ, ಐಸ್ ನೀರ್ ತರ ಇದೆ. ವಾವ್, ಇನ್ನೊಂದ್ ಗಿಡ ಇದೆ ನೋಡಿಲ್ಲಿ, ಎಷ್ಟು ಸೂಪರ್ ಆಗಿದೆ. ಶುಂಠಿ ಗಿಡದ ತರ ಇದೆ ಅಲ್ವಾ ಕಾಡಲ್ಲಿ? ನಿಜ. ಅದ್ ನೋಡಿ ಅರ್ಶಿನ ಎಲೆ ಗಿಡದ ತರ ಇದೆ, ನಾನು ಹೇಳಿದ್ನಲ್ಲ ಆವಾಗ್ಲೇ, ಅದು ಕೂಡ ಇದೆ. ಸೇಮ್ ಇದು ನೋಡಿ, ಶುಂಠಿ ಗಿಡದ ತರ ಇದೆ ಈ ಗಿಡ. ವೀಕ್ಷಕರು ಇಲ್ಲಿ ನೋಡಿ, ಒಂದು ಅರಳಿ ಮರ ಇದು ಕಲ್ಲಿನ ಒಂದು ಸಂಧಿಯಲ್ಲಿ ಬೆಳ್ಕೊಂಡಿದೆ ನೋಡಿ. ಪ್ರಕೃತಿ ನೋಡ್ಬಿಟ್ಟು ನಾವು ಕಲ್ತ್ಕೊಳ್ಳೋ ತುಂಬಾ ಇದೆ ಅಲ್ವಾ. ಜೀವನದಲ್ಲಿ ಬೆಳಿಬೇಕಂತಿದ್ರೆ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ನಮ್ಮ ಪ್ರಯತ್ನ ಮಾಡೋದು ಒಂದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಇದು ಒಂದು ಬ್ಯೂಟಿಫುಲ್ ಉದಾಹರಣೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೇನೆ. ಹುಷಾರು. ನೋಡಿ, ಬಂಡೆಯಿಂದ ಬರ್ತಾ ಇದೆ ನೀರು. ಇದೆಲ್ಲ ನೋಡ್ತಾ ಇದ್ರೆ ಮತ್ತೆ ನಗರಗಳಿಗೆ ಹೋಗೋದೇ ಬೇಡ ಅನ್ಸುತ್ತೆ. ಒಂದು ಕ್ಷಣ ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ, ಒಂದೇ ದಿನ ಅಟ್ಲೀಸ್ಟ್, ಬಟ್ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ಸುತ್ತೆ. ಇದು ನೋಡು, ಇಲ್ಲಿ ಒಂದು ಅರಳಿ ಮರದ ಗಿಡದ ತರ ಆಗಿದೆ. ಇದು ಅರಳಿ ಮರದ ಗಿಡದ ತರನೇ ಇದೆ ಅಲ್ಲ, ಅದೇ ಅನ್ಸುತ್ತೆ. ಎಲೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಬ್ಯೂಟಿಫುಲ್ ಹೂ ತೋರಿಸ್ತೇನೆ ನೋಡಿ. ಸೂಪರ್ ಆಗಿದೆ. ಇದೇನು ಹೂ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. ವಾವ್, ಇಲ್ಲಿ ನೋಡು ಬಿಸಿಲು ಬಂದ್ಬಿಟ್ಟು ನೆರಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರ್ ಕೂಡ ಅಷ್ಟೇ, ಬಿಸಿಲಿನ ಒಂದು ಶೈನಿಂಗ್ ಆಗಿದೆ ಅಲ್ಲ, ಹೊಳಿತಾ ಇದೆ. ಅದ್ಭುತ. ಇಲ್ಲಿ ನೋಡಿ ಕಲ್ಲಿನ ಟೆಕ್ಸ್ಚರ್ ಹೇಗಿದೆ ಅಂತ ಹೇಳಿ, ಎಷ್ಟು ಶಾರ್ಪ್ ಎಡ್ಜಸ್ ಇದೆ. ನಾವು ಅಲ್ಲಿಂದ ಇಟ್ಕೊಂಡು ಬಂದಿದ್ದೇವೆ ಕಾಲಿಟ್ಟು. ಏನೇ ಮಾಡಿದ್ರು ಅಷ್ಟೇ, ಎಂಡ್ ಆಫ್ ದ ಡೇ ನಾವು ಇಲ್ಲಿ ಕಾಡಿಗೆಲ್ಲ ಬಂದ್ರೆ ಪ್ರಕೃತಿಯನ್ನು ಹಾನಿ ಮಾಡಬಾರ್ದು ಅಷ್ಟೇ ಅಲ್ವಾ. ಎಸ್, ಅದು ತುಂಬಾ ಇಂಪಾರ್ಟೆಂಟ್. ಪ್ರಕೃತಿಯ ಸೌಂದರ್ಯವನ್ನ ನೀವು ಆಸ್ವಾದಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇದನ್ನ ಹಾಳು ಮಾಡೋಕೆಲ್ಲ ಹೋಗ್ಬಾರ್ದು. ಆ ಕಡೆಯಿಂದ ಒಂದ್ ಜಾಗ ಇದೆ, ಈ ಕಡೆ ಇನ್ನೊಂದ್ ಜಾಗ ಇದೆ. ಎರಡು ಕಡೆಯಿಂದ ಫಾಲ್ಸ್ ಬರ್ತಾ ಇದೆ. ವರ್ತೆ ನೀರಲ್ವಾ ಅದು ಸುರಿ. ವಾವ್, ರಿಯಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವಿಲ್ಲಿ ಬಂದು. ಇಲ್ಲಿ ಬರೋದಾಗಿದ್ರೆ ಆಕ್ಚುಲಿ ಒಂದ್ ಮ್ಯಾಗಿ ಗೀಗಿ ಮಾಡ್ಕೊಂಡ್ ಬಂದು ಒಲೆ ಉಡ್ಸಿ ಹೌದಲ್ಲ, ಒಂದ್ ಮ್ಯಾಗಿ ಮಾಡಿ ಒಂದ್ ಟೀ ಮಾಡಿ ಕುಡ್ಕೊಂಡು ಹೋಗ್ಬೇಕು. ಎಸ್, ಎಂಜಾಯ್ ಮಾಡ್ತೀಯಾ? ಸೂಪರ್ ಆಗಿ ಎಂಜಾಯ್ ಮಾಡಿದೆ. ಸುರಿ ಎಂಜಾಯ್ ಮಾಡಿದೆ ನೋಡಿ. ಹಾಡಿಗೆ ಬಂದ್ರೆ ರೆಸ್ಟ್ ತಗೊಳಕ್ಕೆ ಸಿಂಹಾಸನ ಎಲ್ಲ ಇರುತ್ತೆ, ಈ ತರ ಕಲ್ಲಿನ ಸಿಂಹಾಸನ. ರಾಣಿ ತರ ಕುತ್ಕೊಂಡು ಟೋಸ್ಟ್ ಕೊಡೋ ಹಾಗೆ. ಯಾವ್ದಾದ್ರು ಒಬ್ಳೆ ಕುಳ್ಬೋದು, ನಾನೆಲ್ಲ ಕುಳ್ಬೋಳಲ್ಲ, ಸಾಕಾಗುದೇ ಇರುತ್ತೆ. ಹೌದು, ನೀ ಡೈಲಿ ಬರ್ತೀಯಲ್ಲ, ನಂಗೇನು ಅನ್ಸೋದಿಲ್ಲ. ಎಸ್, ಇಲ್ಲಿ ನೋಡಿ ಗೈಸ್, ಇದು ಮುರುಗ್ಲ ಹಣ್ಣಿನ ಗಿಡ. ಕೋಕಂ ಫ್ರೂಟ್ಸ್ ಇದೆಯಲ್ಲ ಅದ್ರ ಗಿಡ ಬಿತ್ಕೋಬಿಟ್ಟಿದೆ ಗಿಡ, ಕಾಳಿಯರ ಬಸಕ್ಕೇನೋ. ಇದ್ರಲ್ಲೇ ಫುಲ್ ಹುಳಿ ಇರತ್ತೆ.
ಒಂದು ನೋಡ್ತಿದ್ದಾರೆ ಅದು ಸುಳ್ಳು. ನಾನ್ ಮೊದ್ಲು ತಿಂತಿದ್ದೆ ಇದನ್ನ. ಇಲ್ಲ ಹೇಳು. ಹಿಂಗ್ ಹೇಳು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳು. ಈಗ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಬುದಲ್ಲ. ಓ, guys, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾ. ನೋಡಿ, ಅವೇ ಇವತ್ ನಮ್ಗೆ ಕಾರ್ಡ್ ತೋರಿಸಿದ್ರು, ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಕಾರ್ಡು ಮತ್ತೆ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಫಾಲ್ಸ್ ನ ತೋರಿಸಿದಾಳೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಹೀಗೆ ನನ್ನ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ ಗಳೊಂದಿಗೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್.